ನಮಸ್ಕಾರ ಸ್ನೇಹಿತರೆ. ಬಹಳ ಸಮಯದಿಂದ ಪಾಕಿಸ್ತಾನ ಕಾಣ್ತಾ ಇದ್ದ ಕನಸು ಕಡೆಗೂ ನನಸಾಗಿದೆ. ಪಾಕಿಸ್ತಾನ್ ನೇತೃತ್ವದಲ್ಲಿ ಮುಸ್ಲಿಂ ನ್ಯಾಟೋ ಎದ್ದು ನಿಂತಿದೆ. ಪಾಕಿಸ್ತಾನ್, ಟರ್ಕಿ, ಸೌದಿ ಅರೇಬಿಯಾ ಸೇರಿ ಮಿಲಿಟರಿ ಕೂಟವನ್ನ ಮಾಡ್ಕೊಂಡಿದ್ದಾರೆ. ಮುಸ್ಲಿಂ ನ್ಯಾಟೋ, ಇದನ್ನು ಮುಸ್ಲಿಂ ನ್ಯಾಟೋ ಅಂತಾನೂ ಕರೆಯೋಕ್ಕಾಗಲ್ಲ, ಆಕ್ಚುಲಿ ಸುನ್ನಿ ಮುಸ್ಲಿಂ ನ್ಯಾಟೋ ಅಂತ ಕರಿಬೇಕು. ಯಾಕೆ ನೋಡೋಣ, ಚರ್ಚೆ ಮಾಡೋಣ. ಇದು ಭಾರತಕ್ಕೆ ದೊಡ್ಡ ಥ್ರೆಟ್ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆಯಲ್ಲ. ಹಾಗಿದ್ರೆ ಈ ಗುಂಪನ್ನು ಎದುರಿಸೋಕೆ ಭಾರತ ಏನು ಮಾಡಬೇಕೀಗ? ಇಸ್ರೇಲ್, ರಷ್ಯಾ ಜೊತೆ ಸೇರಿಕೊಂಡು ಕೌಂಟರ್ ಅಲಯನ್ಸ್ ಮಾಡ್ಕೋಬೇಕಾ ಭಾರತ? ತುಂಬ ಜನ ಹೇಳ್ತಿದ್ದಾರೆ ಮಾಡ್ಕೊಳ್ರಿ ಅಂತ. ಇದು ಸರಿನಾ? ಭಾರತ ತನ್ನ ನೀತಿಯನ್ನು ಚೇಂಜ್ ಮಾಡ್ಕೊಳ್ಳುತ್ತಾ? ಹಾಗಿದ್ರೆ ಭಾರತದ ನೀತಿ ಏನು? ಎಲ್ಲವನ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು, ಅತಿ ಮಹತ್ವದ ಬೆಳವಣಿಗೆ ಆ್ಯಕ್ಚುಲಿ ನಮ್ಮ ನೆರೆಹೊರೆಯಲ್ಲಿದ್ದು, ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕು ತಾನೆ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮುಸ್ಲಿಂ ನ್ಯಾಟೋ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ನಾವು ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕ್ವಿಕ್ ಆಗಿ ಇದ್ರ ಬಗ್ಗೆ ನಾವು ರಿಕ್ಯಾಪ್ ಹೇಳಬೇಕು ಅಂದರೆ, ರೀಸೆಂಟ್ ಡೆವಲಪ್ಮೆಂಟ್ಸ್ ಹೇಳಬೇಕು ಅಂದರೆ, ಆಗಸ್ಟ್ 7ಕ್ಕೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗೆ ಟರ್ಕಿ ಅಧ್ಯಕ್ಷ ಅರ್ಡೋಆನ್ರನ್ನ ಕೂಡ ಸೇರಿಕೊಂಡು ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಸೌದಿ ಅರೇಬಿಯಾದ ಮುಸ್ಲಿಮರ ಪವಿತ್ರ ಸ್ಥಳ ಮೆಕ್ಕಾದಲ್ಲಿ ನಡೆದ ಸಭೆಯಲ್ಲಿ ಈ ಡೀಲ್ ಆಗಿದೆ. ಅದಕ್ಕೆ ಇದನ್ನು ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಕರೀತಾ ಇದ್ದಾರೆ. ಈ ಡೀಲ್ ಪ್ರಕಾರ ಈ 3 ರಾಷ್ಟ್ರಗಳ ಪೈಕಿ ಯಾವುದೇ ಒಂದು ರಾಷ್ಟ್ರದ ಮೇಲೂ ಯಾರೇ ದಾಳಿ ಮಾಡಿದ್ರೂ ಅದನ್ನು 3 ರಾಷ್ಟ್ರಗಳ ಮೇಲಿನ ದಾಳಿ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಯಾವುದೇ ಆಕ್ರಮಣದ ವಿರುದ್ಧ ಒಟ್ಟಾಗಿ ನಿಲ್ಲೋದು ಈ ಒಪ್ಪಂದದ ಮುಖ್ಯ ಉದ್ದೇಶ. ಡಿಟರೆನ್ಸ್, ಪ್ರತಿರೋಧ, ಮತ್ತು ಡಿಫೆನ್ಸ್ ಅಂದರೆ ತಡೆದು ಕಾಪಾಡಿಕೊಳ್ಳೋದು, ಇದೆರಡಕ್ಕೂ ನಾವು ರೆಡಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಹತ್ತಿರ ಸೇನೆ ಇದೆ, ದುಡ್ಡಿಲ್ಲ. ಸೌದಿ ಹತ್ರ ದುಡ್ಡಿದೆ, ಸೇನೆನೂ ಒಂದು ಮಟ್ಟಿಗಿದೆ, ಆದರೆ ಶೌರ್ಯ ಇಲ್ಲ. ಟರ್ಕಿ ಹತ್ರ ಕೂಡ ಟೆಕ್ನಾಲಜಿ ಇದೆ, ಆದರೆ ಪಾಕಿಸ್ತಾನ ಥರ ನ್ಯೂಕ್ಲಿಯರ್ ಪವರ್ ಇಲ್ಲ. ಸೇನೆ, ದುಡ್ಡು ಇದೆ, ಬಟ್ ತುಂಬ ಜಾಸ್ತಿ ಇಲ್ಲ. ಹೀಗಾಗಿ ಈ 3 ಸೇರಿದ ಈ ಬ್ಲಾಕ್ನ ಮುಸ್ಲಿಂ ನ್ಯಾಟೋ ಅಂತ ಕರೆಯಲಾಗ್ತಾ ಇದೆ. ಅದರಲ್ಲೂ ಕೂಡ ಸುನ್ನಿ ಮುಸ್ಲಿಂ ರಾಷ್ಟ್ರಗಳು ಸೇರಿಕೊಂಡು ಮುಖ್ಯವಾಗಿ ಇರಾನ್ ವಿರುದ್ಧ ರಚಿಸಿರೋ ಕೂಟ ಅಂತ ಅನ್ಕೊಳ್ಳಿ ನೀವು. ಮುಖ್ಯವಾಗಿ ಸೌದಿಗೆ ಬೇಕಾಗಿರೋದು ಇರಾನ್ನಿಂದ ಪ್ರೊಟೆಕ್ಷನ್ ಅಷ್ಟೇ. ಇರಾನ್ ಮತ್ತು ಅವರ ಶಿಷ್ಯರಾಗಿರೋ ಹುತಿಗಳಿಂದ ಪ್ರೊಟೆಕ್ಷನ್ ಅಷ್ಟೇ ಸೌದಿಗೆ ಬೇಕಾಗಿರೋದು. ಹಾಗಂತ ಭಾರತಕ್ಕೆ ಏನು ಚಾಲೆಂಜ್ ಇಲ್ವಾ? ಭಾರತಕ್ಕೆ ಏನಂದ್ರೆ ಇಲ್ಲಿ ಪಾಕಿಗಳು ಕೂಡ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಹಾಗಾಗಿ ಭಾರತ ಕೂಡ ನೋಡ್ಬೇಕು ಈ ಕಡೆಗೆ. ಭಾರತಕ್ಕೆ ಹೇಗೆ ಥ್ರೆಟ್ಟು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಮತ್ತೆ ಅದನ್ನು ನಾವು ಅದೇ ಪಾಯಿಂಟನ್ನು ಮತ್ತೆ ಹೇಳೋಕೆ ಹೋಗಲ್ಲ. ನಾವಿಲ್ಲಿ ಫೋಕಸ್ ಮಾಡೋದು ಇವಾಗ ಭಾರತ ಇದನ್ನು ಹೇಗೆ ಕೌಂಟರ್ ಮಾಡಬೇಕು ಅಂತ. ಸದ್ಯ ನಾವು ಬೆಳವಣಿಗೆಗಳನ್ನು ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಭಾರತದ ಫಾರಿನ್ ಮಿನಿಸ್ಟ್ರಿ ಹೇಳಿದೆ. ಇಲ್ಲಿ ಭಾರತ ಈ ಕೂಟಕ್ಕೆ ಯಾವುದೇ ಬೆದರಿಕೆ, ಎಚ್ಚರಿಕೆ ಏನೂ ಕೊಟ್ಟಿಲ್ಲ. ಅವರಿಂದ ಬೆದರಿಕೆ ಇದೆ ಅಥವಾ ಎಚ್ಚರಿಕೆ ಇದೆ ಅಂತ ಹೇಳಿ ಅದನ್ನು ಸೀರಿಯಸ್ ಆಗೋ ಬಹಳ ತಗೊಂಡಿಲ್ಲ. ಜಸ್ಟ್ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ, ನಾನೊಬ್ಬ ವೀಕ್ಷಕ ಅಷ್ಟೇ ಇದರಲ್ಲಿ ಅಂತ ಹೇಳಿ ಸುಮ್ಮನಾಗಿದೆ. ಇಸ್ರೇಲ್, ರಷ್ಯಾ ಜೊತೆ ಕೌಂಟರ್ ಮೈತ್ರಿ. ಸ್ನೇಹಿತರೆ, ತುಂಬಾ ಜನ ಆನ್ಲೈನಲ್ಲಿ ರೀತಿ ಚರ್ಚೆ ಮಾಡ್ತಿದ್ದಾರೆ. ಭಾರತ ಯಾಕೆ ಕೌಂಟರ್ ಮೈತ್ರಿ ಮಾಡ್ಕೋಬಾರ್ದು? ರಷ್ಯಾ ನಮ್ಮ ಫ್ರೆಂಡ್ ಇಲ್ವೇ? ಪುಟಿನ್ ಅಣ್ಣ ಮತ್ತು ನೆತನ್ಯಾಹು ಅಣ್ಣ ಇವರೊಟ್ಟಿಗೆ ಸೇರಿಕೊಂಡು ಭಾರತ ಯಾಕೆ ಒಂದು ಕೌಂಟರ್ ಅಲಯನ್ಸ್ ಮಾಡಬಾರ್ದು? ಇಂಡಿಯಾ, ಇಸ್ರೇಲ್, ರಷ್ಯಾ ಬಲಿಷ್ಠ ರಾಷ್ಟ್ರಗಳಲ್ವೇ? ಇಸ್ರೇಲ್ ಅಂತೂ ಭಾರತದೊಂದಿಗೆ ರಕ್ಷಣಾ ಒಪ್ಪಂದಗಳಿಗೆ ಯಾವಾಗಲೂ ರೆಡಿ ಇರುತ್ತೆ. ಖುದ್ದು ನೆತನ್ಯಾಹುನೇ ಇದೇ ವರ್ಷ ನಿಮಗೆ ಫೆಬ್ರವರಿ ಟೈಮ್ನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು, ಹೆಕ್ಸಗಾನಲ್ ಅಲಯನ್ಸ್ ಮಾಡೋಣ ಬನ್ನಿರಿ, ಭಾರತ, ಇಸ್ರೇಲ್, ಗ್ರೀಸ್, ಸೈಪ್ರಸ್, ಆಫ್ರಿಕಾ, ಅರಬ್ ರಾಷ್ಟ್ರಗಳು ಸೇರಿ 6 ರಾಷ್ಟ್ರಗಳು ಸೇರಿದ ಸ್ಟ್ರಾಟಜಿಕ್ ಕೂಟ ಮಾಡೋಣ ಅಂತ ಹೇಳಿದರು, ಇರಾನ್ನ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ಗೆ ಕೌಂಟರ್ ಮಾಡೋಕ್ಕೆ ಅಂತ. ಪುಟಿನ್ ಕೂಡ ಹೇಳಿದ್ರಲ್ಲ 2024ರಲ್ಲಿ ಇಂಥದ್ದೇ ಆಫರ್. ಪಾಶ್ಚಾತ್ಯ ರಾಷ್ಟ್ರಗಳ ವಿರುದ್ಧ ಏಷ್ಯನ್ ಬ್ಲಾಕ್ ಮಾಡೋಣ ನಾವು, ಇಂಡಿಯಾ, ಚೈನಾ, ರಷ್ಯಾ ಇವರೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಹೇಳಿದರು. ಸೊ ಇಷ್ಟೆಲ್ಲ ಆಪ್ಷನ್ ಇಂಡಿಯಾಗೂ ಇರಬೇಕಾದ್ರೆ ನಾವು ಯಾಕೆ ಯಾವುದೇ ಕೂಟವನ್ನು ಸೇರಲ್ಲ? ಸೇರಬೇಕು. ಸೇರಿ ಅಮೆರಿಕವನ್ನು, ನ್ಯಾಟೋವನ್ನು, ಈ ಪಾಕ್ನ ಈ ಮುಸ್ಲಿಂ ನ್ಯಾಟೋವನ್ನು ಯಾಕೆ ನಾವು ಕೌಂಟರ್ ಮಾಡಬಾರ್ದು ಅನ್ನೋ ಚರ್ಚೆ ಇದೆ. ಆದರೆ ಸ್ನೇಹಿತರೆ, ಭಾರತ ಆ ರೀತಿ ಎಲ್ಲ ಮಾಡೋ ರಾಷ್ಟ್ರ ಅಲ್ಲ. ನಾವು ಯೂಶ್ವಲಿ ಭಾರತ ಎಲ್ಲದಕ್ಕೂ ಏನು ಇಷ್ಟೊಂದು ನಮ್ಮ ಹಡಗುಗಳನ್ನು ಹೊಡೆದ್ರೂ ಕೂಡ ಇವರೇ ಒಂದು ಚೂರನ್ನು ಧೈರ್ಯನೇ ತೋರಿಸಲ್ವಲ್ಲ ಅಂತ ಟೀಕೆ ಮಾಡ್ತಿರ್ತೀವಿ. ಆದರೆ ಈ ವಿಚಾರದಲ್ಲಿ ನಾವು ಭಾರತದ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇರೋ ನಿಲುವಿಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡ್ತೀವಿ ಸ್ನೇಹಿತರೆ. ಭಾರತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇರೋ ನಿಲುವು ಏನು ಅಂದರೆ, ಸ್ಥಾಪಿತ ನಿಲುವು ಏನು ಅಂದರೆ, ನಾವು ನಮ್ಮ ರಕ್ಷಣೆಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಷ್ಟು ಸಣ್ಣ ರಾಷ್ಟ್ರ ಅಲ್ಲ ನಾವು. ಅವ್ರು ಕಾಪಾಡಿದ್ರೆ ಬದುಕ್ತೀವಿ, ಇಲ್ಲ ಅಂದರೆ ನಮ್ಮ ಕತೆ ಮುಗೀತು ಅಂತ ಹೇಳಿ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ಸೇಮ್ ಟೈಮ್ ನಾವು ಯಾರ್ಯಾರೋ ಮಾಡೋ ಹೊಡೆದಾಟದಲ್ಲಿ ಹೋಗಿ ಯಾರೋ ಇಬ್ರು ಜಗಳ ಆಡ್ಕೊಂಡ್ರು, ಅಲಯನ್ಸಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಯುದ್ಧಕ್ಕೆ ಹೋಗಬೇಕಾಗತ್ತೆ. ಆ ರೀತಿ ಸಿಕ್ಕಾಕೊಳ್ಳುವಂಥ ರಾಷ್ಟ್ರನೂ ನಾವಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಸ್ಟ್ರಾಟಜಿಕ್ ಅಟಾನಮಿಯನ್ನು
ಫಾರಿನ್ ಪಾಲಿಸಿಯನ್ನು ಪರ್ಸ್ಯೂ ಮಾಡೋ ರಾಷ್ಟ್ರ. ನಮ್ಮ ನಿರ್ಧಾರ ನಾವೇ ತಗೊಳ್ಬೇಕು ಅನ್ನೋದು. ಇಸ್ರೇಲ್, ನೀವು ಬನ್ನಿ ನಮ್ಮ ಫ್ರೆಂಡ್ ಆಗಿ, ಆಯುಧಗಳನ್ನು ತಗೋತೀವಿ ನಿಮ್ಮ ಹತ್ರ. ರಷ್ಯಾ, ಬನ್ನಿ ಪುಟಿನ್ ನಿಮ್ಮ ಮಿಸೈಲ್ ತಗೊಂಬನ್ನಿ, ಕೊಡಿ ಇಲ್ಲಿ. ಸೇಮ್ ಟೈಮ್ ಸೌದಿ, ನಿಮ್ಮ ಆಯಿಲ್ ಕೊಡ್ರಿ ಸೌದಿ ಅವರೇ, ನಾವು ತಗೊಳ್ತೀವಿ. ಜಪಾನ್ ಕೂಡ ಫ್ರೆಂಡ್, ಇನ್ವೆಸ್ಟ್ಮೆಂಟ್ ತಗೊಬನ್ನಿ ಹಾಕಿ. ಅಮೇರಿಕನು ಫ್ರೆಂಡ್, ಟೆಕ್ನಾಲಜಿಕಲ್ ಪಾರ್ಟ್ನರ್, ಬನ್ನಿ ಡಿಫೆನ್ಸ್ ಟ್ರೀಟಿ ಮಾಡೋಣ. ನಮಗೆ ಪಾಕಿಸ್ತಾನ ಒಂದು ಹೊರತುಪಡಿಸಿ ಅವ್ರು ನೆಟ್ಟಿಗಿದ್ರೆ ಅವರೊಟ್ಟಿಗೂ ವ್ಯಾಪಾರ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬುದ್ಧಿ ನೆಟ್ಟಿಗಿಲ್ವೇ ಅವ್ರು ಬಿಟ್ಟು ಬಹುತೇಕ ಎಲ್ಲರೊಂದಿಗೂ ಕೂಡ ಸಣ್ಣ ಪುಟ್ಟ ಕೀಟ್ಲೆ ಮಾಡೋ ಬಾಂಗ್ಲಾ, ನೇಪಾಳ, ಮಾಲ್ಡೀವ್ ಸೇರಿ ಎಲ್ಲರೊಟ್ಟಿಗೂ ಕೂಡ ನಾವು ಯಾವಾಗ್ಲೂ ಫ್ರೆಂಡ್ಲಿ ಆಗಿರೋಕೆ ಬಯಸೋ ರಾಷ್ಟ್ರ. ಯಾಕೆ ಅವನ ಜೊತೆ ಮಾತಾಡೋಕೆ ಹೋದ್ಯಾ, ನನಗೆ ಅವ್ನು ಕಂಡ್ರೆ ಆಗಲ್ಲ ಗೊತ್ತಾ ಅಂತ ಯಾರು ಹೇಳಿದ್ರೆ ನಿನಗಾಗಲ್ಲ. ನೀನು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡು, ನಾನು ಅವ್ರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ತೀನಿ, ಎರಡಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋ ರಾಷ್ಟ್ರ ಭಾರತ. ಹೀಗಾಗಿ ಹಿಸ್ಟ್ರಿ ತೆಗೆದು ನೋಡಿದ್ರೆ ಭಾರತ 1971ರಲ್ಲಿ ಮಾತ್ರ ಇಂದಿರಾ ಗಾಂಧಿ ಅವತ್ತಿನ ಸೋವಿಯತ್ ರಷ್ಯಾ ಜೊತೆಗೆ ಇಂಥ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅದು ಅನಿವಾರ್ಯ ಕಾರಣಗಳಿಂದಾಗಿ. ಯಾಕಂದರೆ ಬಾಂಗ್ಲಾ ಯುದ್ಧದ ಮುನ್ಸೂಚನೆ ಕ್ಲಿಯರ್ ಆಗಿತ್ತು. ಪಾಕಿಸ್ತಾನಕ್ಕೊಂದು ಹೆರಿಗೆ ಮಾಡ್ಸೋಕ್ಕೆ ಇಂದಿರಾ ಗಾಂಧಿ ಪ್ಲ್ಯಾನ್ ಮಾಡ್ಕೊಂಡಾಗಿತ್ತು, 2 ತುಂಡು ಮಾಡೋಣ ಪಾಕಿಸ್ತಾನನ ಅಂಥೇಳಿ. ಆ ಟೈಮ್ನಲ್ಲಿ ಅಮೆರಿಕ ಪಾಕಿಸ್ತಾನದ ಪರವಾಗಿ ಫುಲ್ ನಿಂತ್ಕೊಂಡ್ಬಿಟ್ಟಿತ್ತು. ಚೈನಾದ ಆಟದ ಲೆಕ್ಕಾಚಾರ ಕೂಡ ಇತ್ತು. ಹಾಗಾಗಿ ಅವ್ರನ್ನೆಲ್ಲ ಚೆಕ್ಮೇಟ್ ಮಾಡೋಕ್ಕಷ್ಟೇ ಭಾರತ ಅವತ್ತು ಅಗ್ರಿಮೆಂಟನ್ನು ಮಾಡ್ಕೊಂಡಿತ್ತು ರಷ್ಯಾ ಜೊತೆಗೆ. ಪರಸ್ಪರ ರಕ್ಷಣೆಯ ಮಿಲಿಟರಿ ಅಗ್ರಿಮೆಂಟನ್ನು ಭಾರತ ಮಾಡ್ಕೊಂಡಿತ್ತು. ಸೋವಿಯತ್ ರಷ್ಯಾ ಬಿದ್ದು ಹೋಗಿ ಬರೀ ರಷ್ಯಾ ಮಾತ್ರ ಉಳ್ಕೊಂಡ್ಮೇಲೆ ಆ ಒಪ್ಪಂದ ಕೂಡ ಲ್ಯಾಪ್ಸ್ ಆಗಿ ಹೋಗಿದೆ. ಈಗ ಭೂತಾನ್, ನಮ್ಮ ಹೆಗಲ ಮೇಲೆ ಕೂತಿರೋ ಪುಟ್ಟ ಸಣ್ಣ ರಾಷ್ಟ್ರ, ಅವರೊಟ್ಟಿಗೊಂದು ಒಪ್ಪಂದ ಇದೆ, ಅವರನ್ನು ನಾವು ಕಾಪಾಡೋಕ್ಕೆ. ಚೀನಾ ಆಕ್ರಮಣದಿಂದ ನಿಮ್ಮನ್ನು ನಾವು ಕಾಪಾಡ್ತೀವಿ, ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಭಾರತ ಅವ್ರನ್ನ ನೋಡ್ಕೊಳ್ತಾ ಇದೆ. ಅದು ಬಿಟ್ಟರೆ ಈ ಥರ ಯಾವುದೇ ಜಾಗತಿಕ ಗುಂಪುಗಾರಿಕೆಗೆ ಭಾರತ ಹೋಗಲ್ಲ. ಸಿಂಪಲ್. ನಾವು ಯಾರ ರಕ್ಷಣಾ ಒಪ್ಪಂದದ ರಕ್ಷಣೆಯ ಛತ್ರಿ ಕೆಳಗಡೆ ಆಶ್ರಯ ಪಡೆಯೋಕ್ಕೂ ಇಷ್ಟಪಡಲ್ಲ. ಡಿಪೆಂಡ್ ಆಗಲ್ಲ ನಾವು ನಮ್ಮ ಸೆಕ್ಯೂರಿಟಿ ವಿಚಾರದಲ್ಲಿ ಯಾರ ಮೇಲೂ ಕೂಡ. ಪಾಯಿಂಟ್ ನಂಬರ್ 1, ಯಾರ್ಯಾರೋ ಹುಚ್ಚೆದ್ದು ಮಾಡ್ಕೊಳ್ಳೋ ಫೈಟಲ್ಲಿ ನಾವು ಫೋರ್ಸ್ಫುಲಿ ನಾವು ಯುದ್ಧಕ್ಕೆ ಇಳಿಬೇಕಾಗತ್ತಲ್ವ, ಅದನ್ನು ಕೂಡ ತನ್ನ ಮೇಲೆ ತಾನು ತಂದುಕೊಳ್ಳೋಕ್ಕೆ ಭಾರತ ರೆಡಿ ಇಲ್ಲ. ವಿ ವಾಂಟ್ ಟು ಬಿ ಅನ್ ಇಂಡಿಪೆಂಡೆಂಟ್ ನೇಷನ್ ವಿತ್ ಸ್ಟ್ರಾಟಜಿಕ್ ಅಟಾನಮಿ. ಇದೇ ಕಾರಣಕ್ಕೆ ಕ್ವಿಕ್ ಆಗಿ ಭಾರತ ಪ್ರತಿಕ್ರಿಯೆ ಕೊಡ್ತು. ಭಾರತ ಇಸ್ರೇಲ್ ಡೀಲ್ ಮಾಡ್ಕೊಳ್ತಿದ್ದಾರೆ ಕೌಂಟರ್ ಮಾಡೋಕ್ಕೆ ಅಂತೇಳಿ ಬಂತಲ್ಲ, ಸೌದಿ ಮತ್ತು ಟರ್ಕಿ ಪಾಕಿಸ್ತಾನದ ತಕ್ಷಣ ಬಂತಲ್ಲ ಸುದ್ದಿ, ಅದು ಸುಳ್ಳು ಅಂತ ಭಾರತ ಕ್ವಿಕ್ ಆಗಿ ಕ್ಲಾರಿಫಿಕೇಶನ್ ಕೊಡ್ತು. ಎಲ್ಲ ಓಕೆ, ನಮಗೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತೀವಿ, ನಮ್ಮ ಶಸ್ತ್ರ ನಿಮಗೆ ಕೊಡ್ತೀವಿ, ಬೇಕಾದ್ರೆ ನಿಮ್ಮ ಶಸ್ತ್ರ ನಮ್ಮ ಹತ್ರ ಮಾರಿ ಇಲ್ಲೇ ಉತ್ಪಾದನೆ ಮಾಡ್ತೀರಾ, ಮಾಡಿ ವ್ಯಾಪಾರ ಮಾಡೋಣ, ಬಿಸ್ನೆಸ್ ಮಾಡೋಣ, ಎಲ್ಲರೊಟ್ಟಿಗೂ ರೆಡಿ ನಾವು. ಆದರೆ ನಿಮ್ಮ ರಕ್ಷಣೆ ನಾವು ಬರ್ತೀವಿ, ನಮ್ಮ ರಕ್ಷಣೆ ನೀವು ಬನ್ನಿ ಅಂಥೇಳಿ ಪರಸ್ಪರ ಡಿಪೆಂಡ್ ಆಗೋ ಅಗ್ರಿಮೆಂಟ್ಗೆ ಭಾರತ ಹಿಸ್ಟಾರಿಕಲಿ ರೆಡಿ ಇಲ್ಲ. ಹಾಗಿದ್ರೆ ಭಾರತ ಏನು ಮಾಡ್ಬೋದು? ಜೊತೆಗೆ ಪಾಕಿಸ್ತಾನ ಮಾಡ್ಕೊಂಡಿರೋ ಒಪ್ಪಂದ ಅವ್ರನ್ನೇ ಕಟ್ಟ ಹಾಕತ್ತಾ? ಹೇಗೆ? ಎಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ 7 Sandsನವರ ಹೊಸ ಪ್ಯಾಕೇಜ್. ಎಲ್ಲಿಗೆ? ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ, ರಾಮೇಶ್ವರಂ, ಈ ರೀತಿ ನೋಡಿ ಎಲ್ಲ ಪ್ಲೇಸ್ ಇಲ್ಲಿದೆ. ತಮಿಳುನಾಡು, ಕೇರಳದ ಅದ್ಭುತ ಸ್ಥಳಗಳು ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದೆ. ನಿಮಗೆ ಎಕ್ಸ್ಟ್ರಾ 1 ರೂಪಾಯಿನೂ ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನು ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ ಸ್ನೇಹಿತರೆ. ಸೊ ಬನ್ನಿ, ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಒಂದು ಯುದ್ಧ ಅಂತ ಬಂದರೆ ಅಲ್ಲಿ ಬರೀ ಆಯುಧ ಮಾತ್ರ ಸಾಕಾಗಲ್ಲ, ಮೆದುಳು ಕೂಡ ಬೇಕಲ್ಲ. ಸೊ ಭಾರತ ಇಲ್ಲಿ ಮುಸ್ಲಿಂ ನ್ಯಾಟೋನ ಕೌಂಟರ್ ಮಾಡೋಕೆ ಬುದ್ಧಿವಂತಿಕೆಯಿಂದ ರಾಜತಾಂತ್ರಿಕ ಅಸ್ತ್ರಗಳನ್ನು ಬಳಸ್ಕೊಳ್ಳುತ್ತೆ. ಮುಖ್ಯವಾಗಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಭಾರತದ ಹೊಸ ಆಪ್ತ ಮಿತ್ರ. ಸೌದಿ ಅರೇಬಿಯಾಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ಕಾಂಪಿಟೇಟರ್ ಅಂದರೆ ಅದು UAE. ಟರ್ಕಿಯೊಂದಿಗೂ ಈ UAE ಸಂಬಂಧ ಅಷ್ಟಕ್ಕಷ್ಟೇ. ಯಾವ ಮಟ್ಟಿಗಂದರೆ 2016ರಲ್ಲಿ ಅರ್ಡೋಆನ್ ಸರ್ಕಾರವನ್ನು ಉರುಳಿಸೋಕೆ ಒಂದು ದಂಗೆಯಾಗಿತ್ತು. ಇದಕ್ಕೆ UAE ದುಡ್ಡು ಕೊಟ್ಟಿತ್ತು ಅಂತ ಟರ್ಕಿ ನಾಯಕರು ಆರೋಪ ಮಾಡಿದರು. ಹೀಗಾಗಿ ಇಲ್ಲಿ UAE ಭಾರತ ಕ್ಲೋಸ್ ಆಗ್ಬೋದು. ಭಾರತ UAE ಟ್ರೇಡ್ $100 ಬಿಲಿಯನ್ ದಾಟ್ಬಿಟ್ಟಿದೆ. 2032ರ ವೇಳೆಗೆ $200 ಬಿಲಿಯನ್ ಏರಿಸೋ ಟಾರ್ಗೆಟ್ನ ಇಟ್ಕೊಳ್ಳಲಾಗಿದೆ. ಇನ್ನು 5-6 ವರ್ಷದಲ್ಲಿ ಡಬಲ್ ಮಾಡೋ ಗುರಿ. ಸೌದಿ ಏನಾದರೂ ಪಾಕಿಸ್ತಾನ ಜೊತೆಗೆ ಸೇರಿ ಓವರಾಗಿ ಆಟ ಆಡೋಕ್ಕೆ ಬಂದರೆ ಭಾರತ UAE ಸೇರಿ ಕೌಂಟರ್ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲಿ ಗಮನದಲ್ಲಿರಲಿ, ಸೌದಿಯೊಂದಿಗೂ ಭಾರತದ ಸಂಬಂಧ ತುಂಬ ಇಂಪ್ರೂವ್ ಆಗಿದೆ ಕಳೆದ 10-15 ವರ್ಷಗಳಲ್ಲಿ. ತುಂಬ ಮುಂಚೆ ಅಷ್ಟಿರಲಿಲ್ಲ, ಭಾಳ ಅನ್ನೋ ಥರ ಇರಲಿಲ್ಲ. ಸೌದಿ ಸ್ವಲ್ಪ ಯಾವಾಗಲೂ ಪಾಕಿಸ್ತಾನಕ್ಕೆ ಸಪೋರ್ಟು, ಈ ಮೂಲಭೂತವಾದಿಗಳಿಗೆ ದುಡ್ಡು ಕೊಡೋದೆಲ್ಲ ಮಾಡ್ತಾ ಇತ್ತು ಅನ್ನೋದು ಸ್ವಲ್ಪ ಅಸಮಾಧಾನ ಇತ್ತು. ಆದರೆ ತುಂಬ ಇಂಪ್ರೂವ್ ಆಗಿದೆ. ನಾವು ಅವ್ರ ಹತ್ರ ತೈಲ ಕೂಡ ಚೆನ್ನಾಗಿ ತೊಗೊಳ್ತೀವಿ, ಬಿಸ್ನೆಸ್ ಮಾಡ್ತೀವಿ. ಅಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಭಾರತೀಯರು ಸೌದಿನಲ್ಲೂ ಕೆಲಸ ಮಾಡ್ತಿದ್ದಾರೆ. ಸೊ ಆ ಸಂಬಂಧ ಚೆನ್ನಾಗೇ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಇಲ್ಲಿ UAE ಮತ್ತು ಸೌದಿಗೊಂಥರ ಶೀತಲ ಸಮರ ಇದೆ. ತೀರಾ ಶತ್ರುಗಳಲ್ಲ UAE ಮತ್ತು ಸೌದಿ. ಮಾತಾಡ್ಕೊತಾರೆ, UAE ಮೇಲೆ ದಾಳಿ ಆದರೆ ಸೌದಿನೂ ಖಂಡಿಸುತ್ತೆ, ಸೌದಿ ಮೇಲೆ ದಾಳಿ ಆದರೆ UAE ಖಂಡಿಸುತ್ತೆ ಇರಾನ್ ಮಾಡಿದಾಗ. ಆದರೆ ಒಂಥರ ಕಾಂಪಿಟೇಷನ್ ಇದೆ.
UAEನ ಮೀರಿ ನಾವು ಕೂಡ ಒಂದೆರಡು ಸಿಟಿಗಳನ್ನು ಮಾಡ್ಕೋಬೇಕು, ತೈಲ ಬೇರೆ ಡಿಮಾಂಡ್ ಮುಂದೆ ಏನೋ ಗೊತ್ತಿಲ್ಲ, ನಾವು ಕೂಡ ಫಿನಾನ್ಷಿಯಲ್ ಹಬ್ಬ ಆಗಬೇಕು ಅಂತೆಲ್ಲ ಟ್ರೈ ಮಾಡ್ತಿದ್ದಾರೆ ಸೌದಿಯ ಯುವರಾಜ ಸಲ್ಮಾನ್. ಸೊ ಆ ಕಾಂಪಿಟೇಷನ್ನ ಬಳಸ್ಕೊಂಡು ನಾವು ಸೌದಿಯ ಪಕ್ಕದಲ್ಲೇ UAEನೊಂದಿಗೆ ಇನ್ನಷ್ಟು ಡೀಪರ್ ಫ್ರೆಂಡ್ಶಿಪ್ನ ಮಾಡ್ಬೋದು. ಸ್ನೇಹಿತರೆ, ಸೌದಿಯೊಟ್ಟಿಗೆ $41 ಬಿಲಿಯನ್ ಅಧಿಕ ದ್ವಿಪಕ್ಷೀಯ ವ್ಯಾಪಾರ ಇದೆ ಸೌದಿ ಮತ್ತು ಭಾರತಕ್ಕೆ. ಇದರಲ್ಲಿ ಭಾರತ $30 ಬಿಲಿಯನ್ ಹೆಚ್ಚು ಮೌಲ್ಯದ ಗೂಡ್ಸ್ನ ಸೌದಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅವರಿಗೆ ಟ್ರೇಡ್ ಸರ್ಪ್ಲಸ್ ಇದೆ ನಮ್ಮೊಟ್ಟಿಗೆ, ಅವರಿಗೆ ಲಾಭ ಇದೆ ವ್ಯಾಪಾರದಲ್ಲಿ. ಸೌದಿಯೊಟ್ಟಿಗೆ ಪಾಕಿಸ್ತಾನಕ್ಕೆ ಸಂಬಂಧ ಇರೋದು ಸಾಲದ ಸಂಬಂಧ. ಪುಕ್ಸಟ್ಟೆ ಡಾಲರ್ ಬೇಡಕ್ಕೆ ಹೋಗ್ತಾರೆ ಇವರು, ಅವಾಗ ಭಿಕ್ಷೆ ಬೇಡಕ್ಕೆ. ವ್ಯಾಪಾರ ಅಂತ ಹುಡುಕಿದಾಗ $3-4 ಬಿಲಿಯನ್ ಅಷ್ಟೇ. ಆ $3-4 ಬಿಲಿಯನ್ ವ್ಯಾಪಾರ ಮಾಡೋಕ್ಕೂ ಸೌದಿಯ ರಾಜರುಗಳೇ ಅವರಿಗೆ ಸಾಲ ಕೊಟ್ಟು ಆಮೇಲೆ ನಮ್ಮ ಹತ್ರ ಪರ್ಚೇಸ್ ಮಾಡಿ ಅಂತ ಹೇಳಬೇಕು. ಅದು ಹೆಚ್ಚಿಂದ ಆಯಿಲು. ಮತ್ತು ಜೊತೆಗೆ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ ಪಾಕಿಸ್ತಾನದವರು ಸೌದಿಗೆ. ಸೌದಿಯವರು ಹಿಡಿದು ಪಾಕಿಸ್ತಾನಕ್ಕೆ ಬೈತಿರ್ತಾರೆ, ತಗೊಂಡು ಹೋಗ್ರಿ ಇವ್ರನ್ನ ಅಂಥೇಳಿ. ಸೊ ಎಲ್ಲ ವಿಚಾರಗಳನ್ನು ಅಡ್ವಾಂಟೇಜಾಗಿ ತಗೊಳ್ಬೋದು. ಇಲ್ಲಿ ಸೌದಿಯೊಂದಿಗಿನ ಈ ಸಂಬಂಧವನ್ನು ಅಡ್ವಾಂಟೇಜ್ ತಗೊಳ್ಳೋಕೆ ಸಂಬಂಧಪಟ್ಟಂತೆ ನಿಮಗೆ ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್ ಇದೆ. ಪಾಕಿಸ್ತಾನವನ್ನು ಈ ಒಪ್ಪಂದ ಸ್ವಲ್ಪ ತೆಪ್ಪಗೆ ಮಾಡ್ಬೋದು. ಯಾಕೆ ಅಂತ ಹೇಳಿ ನಿಮಗೆ ಆಮೇಲೆ ಹೇಳ್ತೀವಿ, ನೆಕ್ಸ್ಟ್ ಭಾಗದಲ್ಲಿ ಹೇಳ್ತೀವಿ. ಇಲ್ಲಿ ಬಂದರೆ ಮಿಕ್ಸ್ ಆಗುತ್ತೆ ಅದು. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಈಗ ನಾವು. ಇದಕ್ಕೆ ರಿಲೇಟೆಡ್ ಆಗಿ I2U2 ಮತ್ತು IMEC ಕಾರಿಡಾರ್. ಭಾರತ ಈಗ I2U2 ಗ್ರೂಪ್ ಮೂಲಕ ಎಕನಾಮಿಕ್ ನೆಟ್ವರ್ಕ್ ಕಟ್ತಾ ಇದೆ. IMEC ಕಾರಿಡಾರ್ಗೆ ಸ್ಪೀಡ್ ಕೊಡ್ತಾ ಇದೆ. ಈ ಕಾರಿಡಾರ್ ಸೌದಿಯನ್ನು ಸ್ಕಿಪ್ ಮಾಡಲ್ಲ, ಆದರೆ ಯುರೋಪ್ ತಲುಪೋಕೆ ಟರ್ಕಿ ಮೇಲಿರೋ ಡಿಪೆಂಡೆನ್ಸಿಯನ್ನು ಕಂಪ್ಲೀಟಾಗಿ ಮುರಿಯುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಟರ್ಕಿಗೆ ತಾನೇ ಏಷ್ಯಾ ಮತ್ತು ಯುರೋಪ್ಗೆ ಗೇಟ್ ಕೀಪರ್, ಮಧ್ಯದಲ್ಲಿರೋ ಗೇಟ್ ನಾನು ಅನ್ನೋ ಅಹಂಕಾರ ಇತ್ತು. ಆದರೆ IMEC ಕಾರಿಡಾರ್ ಶುರುವಾದರೆ ಟರ್ಕಿಯ ಆಟ ಕಮ್ಮಿ ಆಗುತ್ತೆ. ಆರ್ಥಿಕವಾಗಿ ಪೆಟ್ಟು ಕೊಡ್ತಾ ಟರ್ಕಿಗೆ ಗಲ್ಫ್ ರಾಷ್ಟ್ರಗಳನ್ನು ತನ್ನ ಕಡೆಗೆ ಸೆಳೆಯೋದು ಭಾರತದ ಪ್ಲಾನ್. ಪಾಕ್ ಟರ್ಕಿ ಮೈತ್ರಿಗೆ ಇದು ದೊಡ್ಡ ಚಾಲೆಂಜ್ ಇದು. ಜೊತೆಗೆ ಟರ್ಕಿ ವಿಚಾರಕ್ಕೆ ಬಂದಾಗ ಭಾರತಕ್ಕೆ ಅತಿ ದೊಡ್ಡ ಚಾಲೆಂಜ್ ಇರೋದು ಟರ್ಕಿಯ ಟೆಕ್ನಾಲಜಿಯಿಂದ. ಸ್ವಲ್ಪ ಈ ಸೌದಿ ಹತ್ರ ಅಂತ ಭಾಳ ಟೆಕ್ನಾಲಜಿ ಏನಿಲ್ಲ, ಎಲ್ಲ ಅಮೆರಿಕದಿಂದ ಇವರು ಡಿಪೆಂಡ್ ಆಗಿರೋದು. ಸ್ವಂತದ್ದೇನು ಇವರು ಭಾಳ ಮಾಡಲ್ಲ ಇವರು. ಪಾಕಿಸ್ತಾನದ ಕತೆ ನಿಮಗೆ ಗೊತ್ತೇ ಗೊತ್ತು. ಕತ್ತೆ ಮಾರೋದು, ಆಲೂಗೆಡ್ಡೆ, ಈರುಳ್ಳಿ ಬಿಟ್ಟರೆ ಅವ್ರ ಕೈಲಿ ಬಹಳ ಏನೂ ಆಗಲ್ಲ ಅವರಿಗೆ. ಸೊ ಟರ್ಕಿ ಹಂಗಲ್ಲ, ಇಲ್ಲಿ ನ್ಯಾಟೋ ಕಂಟ್ರಿ ಅದು. ಅವರು ಡಿಫೆನ್ಸ್ ಇಂಡಸ್ಟ್ರಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ. ಟರ್ಕಿಯ ಡ್ರೋನ್ಗಳಾದ ಬ್ಯಾರಕ್ತರ್ TB2 ಮತ್ತು ಅಕಿನ್ಸಿ ಪ್ರಪಂಚದಲ್ಲೇ ಫೇಮಸ್ ಇದ್ದಾವೆ. ಇವು ಪಾಕಿಸ್ತಾನದ ಕೈ ಸೇರಿದ್ರೆ ನಮಗೆ ಚಾಲೆಂಜ್ ಜಾಸ್ತಿ ಆಗುತ್ತೆ. ಆದರೆ ಇದಕ್ಕೂ ಕೂಡ ಭಾರತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೂರು ಚಾಲೆಂಜ್ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಹೇಳಿದ್ದು, ಹೆದರ್ಕೊಳ್ಬೇಕು ಅಂತ ಹೇಳಿಲ್ಲ. ನಮ್ಮ ಹತ್ರ ಇಂದ್ರಜಾಲ್ ಸೇರಿ ಬೇರೆ ಬೇರೆ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ ಇದ್ದಾವೆ. ಈ ಇಂದ್ರಜಾಲ್ AI ಆಧಾರಿತ ಆ್ಯಂಟಿ ಡ್ರೋನ್ ಸಿಸ್ಟಮ್ 4,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನು ಜಾಲಾಡಿ ಹೊಡೆದು ಬಿಸಾಕತ್ತೆ, ಸೊಳ್ಳೆ ಹೊಡೆದಂಗೆ ಡ್ರೋನ್ ಬಂದಾಗ. ನೀವು ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಗಮನಿಸಿದ್ದೀರಿ. ಟರ್ಕಿಯ YH-3 ಅಥವಾ EH-3 ಅಂತಲೂ ಕರಿಬೋದು. ಇದು ಸೇರಿ ಕೆಲ ಟರ್ಕಿ ನಿರ್ಮಿತ ಡ್ರೋನ್ನ ಪಾಕ್ ಭಾರತ ವಿರುದ್ಧ ಸಿಂಧೂರ್ ಟೈಮ್ನಲ್ಲಿ ಬಳಸಿತ್ತು. ನಮ್ಮ ಸೇನೆ ಅವುಗಳನ್ನೆಲ್ಲ ಹೊಡೆದು ಬೀಳಿಸಿತ್ತು. ಅಂಥ ಮೇಜರ್ ಡ್ಯಾಮೇಜಸ್ ಏನು ನಮ್ಮ ಮಿಲಿಟರಿ ಇನ್ಸ್ಟಾಲೇಷನಿಗೆಲ್ಲ ಹಾನಿ ಮಾಡೋ ಲೆವೆಲ್ಗೆ ಏನು ಮಾಡೋಕ್ಕಾಗಿರಲಿಲ್ಲ. ಇನ್ನು ಟರ್ಕಿಗೆ ಡಿಪ್ಲೊಮ್ಯಾಟಿಕ್ ತಿರುಗೇಟು ಕೊಡಬೇಕು ಅಂದರೆ ಶತ್ರುವಿನ ಶತ್ರು ಮಿತ್ರ ಅನ್ನೋದು, ಆ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಬೋದು. ಆಲ್ರೆಡಿ ಮಾಡ್ತಾ ಇದ್ದೀವಿ. ಟರ್ಕಿಗೆ ವೈರಿಗಳಾಗಿರೋ ಗ್ರೀಸ್, ಅರ್ಮೇನಿಯಾ ಮತ್ತು ಸೈಪ್ರಸ್ ಜೊತೆ ಭಾರತ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ಪನ್ನು ಬೆಳೆಸ್ತಾ ಇದೆ. ಅರ್ಮೇನಿಯಾಗೆ ಭಾರತ ಪಿನಾಕ ಮತ್ತು ಆಕಾಶ್ ಮಿಸೈಲ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇನ್ನು ಅರಬ್ಬಿ ಸಮುದ್ರ ವಿಚಾರಕ್ಕೆ ಬಂದರೆ ಒಮಾನ್ ರಾಷ್ಟ್ರದ ದೊಕಮ್ ಪೋರ್ಟ್ ನಮಗೆ ಬ್ರಹ್ಮಾಸ್ತ್ರ. ಪರ್ಷಿಯನ್ ಗಲ್ಫ್ಗೆ ಹೋಗದೇನೆ ನೇರವಾಗಿ ಅರಬ್ಬಿ ಸಮುದ್ರದ ಮೇಲೆ ಕಣ್ಣಿಡಕ್ಕೆ ಈ ಪೋರ್ಟ್ ನಮಗೆ ಫುಲ್ ಆಕ್ಸೆಸ್ ಕೊಟ್ಟಿದೆ. ಇದರಿಂದ ಪಾಕ್ ಮತ್ತು ಸೌದಿ ನೌಕಾಪಡೆಗಳ ಮೇಲೆ ಭಾರತ ಕಣ್ಗಾವಲಿಡ್ಬೋದು. ಇನ್ನು ಫೈನಲ್ ವಿಚಾರ ಆಮೇಲೆ ಹೇಳ್ತೀವಿ, ಇಲ್ಲಿ ಮಿಕ್ಸ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಆ ಪಾಯಿಂಟ್ ಅದೇನು ಗೊತ್ತಾ, ನಿಮಗೆ ಆಶ್ಚರ್ಯ ಆಗ್ಬೋದು. ಅದೇನು ಅಂತ ಹೇಳಿದ್ರೆ ಸ್ನೇಹಿತರೆ, ಪಾಕಿಸ್ತಾನ ಟರ್ಕಿ ಸೌದಿಯೊಂದಿಗೆ ಸೇರಿ ಇಂಥ ಒಂದು ಪರಸ್ಪರ ರಕ್ಷಣೆಯ ಒಪ್ಪಂದ ಮಾಡಿಕೊಂಡಿರೋದು ಭಾರತಕ್ಕೆ ಇದರಿಂದ ಕೆಲವೊಂದು ಲಾಭಗಳೂ ಆಗ್ಬೋದು ಅಂತ. ಹೆಂಗೆ ಸ್ನೇಹಿತರೆ ನೋಡಿ, ಇಸ್ಲಾಮಿಕ್ ನ್ಯಾಟೋದಿಂದ ಪಾಕ್ಗೆ ಭಾರತದ ಮೇಲೆ ಇನ್ಸೆಕ್ಯೂರಿಟಿ ಕಮ್ಮಿ ಆಗ್ಬೋದು ಅಂತ ಹೇಳಲಾಗ್ತಿದೆ. ಪ್ರತಿ ಬಾರಿ ಯುದ್ಧ ಮಾಡಿದಾಗಲೂ ಪಾಕ್ ಹೀನಾಯವಾಗಿ ಸೋತಿದೆ. ಅಷ್ಟೇ ಅಲ್ಲ, 1965ರಲ್ಲಿ ನಮ್ಮ ಸೇನೆ ಲಾಹೋರ್ ಕಡೆಗೆ ನುಗ್ಗಿ ಹೋಗ್ಬಿಟ್ಟಿತ್ತು. ಲಾಹೋರ್ ಏರ್ಪೋರ್ಟಿಂದ ಬರೀ 11 ಕಿಲೋಮೀಟರ್ ದೂರದಲ್ಲಿದ್ದ ಬುರ್ಕಿ ಗ್ರಾಮ ಅಲ್ಲಿವರೆಗೂ ಭಾರತ ಹೊಡ್ಕೊಂಡು ಹೋಗ್ಬಿಟ್ಟಿತ್ತು. 1971ರಲ್ಲಂತೂ ಪಾಕ್ 2 ತುಂಡಾಗಿ ಅರ್ಧ ದೇಶ ಕಳ್ಕೊಂಡ್ಬಿಟ್ಟಿತ್ತು, ಅರ್ಧ ಮೈ ಕಳ್ಕೊಂಡು ತುಂಡಾಗ್ಬಿಟ್ಟಿತ್ತು ಪಾಕಿಸ್ತಾನ. ಬಾಂಗ್ಲಾದೇಶ ಹುಟ್ಟಿತ್ತು. ಇದಾದಮೇಲೆ ಪಾಕಿಸ್ತಾನಕ್ಕೆ ಯಾವಾಗಲೂ ಭಯ, ಹುಟ್ಟದಲ್ಲಿಂದನೂ ಭಯ, 71 ಬಳಿಕ ಇನ್ನೂ ಭಯ. ಬಲೂಚಿಸ್ತಾನ, POK, ಸಿಂಧ್, ಖೈಬರ್ ಪಖ್ತೂನ್ಖ್ವಾ ಎಲ್ಲ ಕಡೆನೂ ನಿಧಾನಕ್ಕೆ ಹೆರಿಗೆಯ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ನಾವು ಹುಡ್ತೀವಿ ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ನಾವು ಹುಡ್ತೀವಿ ಅಂಥೇಳಿ. ಭಾರತ ಮತ್ತೆ ಕತ್ತರಿ ತೊಗೊಂಡು ಬರುತ್ತಾ ಅನ್ನೋ ಭಯ ಕಾಡ್ತಾ ಇದೆ ಪಾಕಿಸ್ತಾನಕ್ಕೆ. ಆದರೆ ಈಗ
ಭಾರತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಇಲ್ರಿ ನಮಗೆ ನಿಮ್ಮ ಜೊತೆ ಕಿರಿಕಿರಿ ಇಲ್ರಿ, ಓಕೆ ಅದು ನಮ್ಮದು, ಅದು ಬಿಟ್ಟು ನಿಮ್ಮ ಆಂತರಿಕ ವಿಚಾರದಲ್ಲಿ ನಾವೇನೂ ಇಲ್ಲ, ನಿಮ್ಮನ್ನು ನಾಶ ಮಾಡಿಬಿಟ್ಟು ಬಾಳ್ಬೇಕು ಅನ್ನೋ ಉಮೇದು ನಮಗಿಲ್ಲ, ಚೆನ್ನಾಗಿರೋಕ್ಕೆ ಬಯಸೋದು ನಾವು ಅಂತ ಎಷ್ಟು ಸಲ ಭಾರತ ಹೇಳಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ಸೆಲ್ಲ ಹತ್ಕೊಂಡು ಹೋಗಿ ಬಂದರು. ಅವ್ರು ಒಂದು ಮಾತು ಹೇಳಿದ್ರು ಅವಾಗ, ನೀವು ಫ್ರೆಂಡ್ಸ್ನ ಚೇಂಜ್ ಮಾಡ್ಬೋದು, ನೆರೆಹೊರೆಯವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಪಕ್ಕದಲ್ಲೇ ಬಾಳಬೇಕು, ಚೆನ್ನಾಗಿರೋಣ ಅನ್ನೋದೇ ಭಾರತದ ನಿಲುವು ಅಲ್ವಾ. ಸೊ ಪಾಕಿಸ್ತಾನಕ್ಕೆ ಅರ್ಥ ಆಗ್ತಿರ್ಲಿಲ್ಲ ಅದು. ಭಾರತ ಏನೋ ಮಾಡುತ್ತೆ ನನಗೆ, ಭಾರತ ಏನೋ ಮಾಡುತ್ತೆ ನನಗೆ ಅಂತೇಳಿ. ಅವ್ರು ಆ ಸ್ಥಿತಿ ನೋಡಿ ಆದರೂ ಕೂಡ ಭಾರತಕ್ಕೆ ಹೌದಲ್ಲ ಏನಾರು ಮಾಡಬೇಕಲ್ಲ ಇವರಿಗೆ ಅಂತ ಅನಿಸ್ಬೇಕು. ಆ ಥರ ಕಾಟ ಕೊಡ್ತಿದ್ರು ನಮಗೆ, ಪದೇ ಪದೇ ಉಗ್ರ ದಾಳಿ ಅದು ಇದು ಏನಾರು ಒಂದು ಮಾಡ್ತಾನೆ ಇರೋರು, ಬದುಕಿರೋದೇ ಅದಕ್ಕೋಸ್ಕರ ಅನ್ನೋ ಥರದಲ್ಲಿ. ಓವರ್ ಸೈಜ್ಡ್ ಮಿಲಿಟ್ರಿ ಇಟ್ಕೊಂಡು, ಆ ದೇಶಕ್ಕೆ ಅಷ್ಟು ದೊಡ್ಡ ಮಿಲಿಟ್ರಿನೇ ಬೇಕಾಗಿಲ್ಲ ಆ್ಯಕ್ಚುಲಿ. ಅವ್ರು ಬರೀ ಭಾರತದ ಗುಮ್ಮ ತೋರಿಸ್ಬಿಟ್ಟು ಮಿಲಿಟ್ರಿ ಗಟ್ಟಿ ಮಾಡಿಕೊಂಡು ಮಿಲಿಟ್ರಿನ ಸಾಕೊಂಡಿದ್ದಾರೆ, ಅವರೇ ತಿನ್ಕೊಂಡು ಇಡೀ ದೇಶನ ಮಿಲಿಟ್ರಿ ಅವರು. ಸೊ ಇನ್ನಾದರೂ ಕೂಡ ಈ ಸೌದಿ ಟರ್ಕಿಯೊಂದಿಗೆ ಮೈತ್ರಿ ಆದಮೇಲಾದರೂ ಕೂಡ ಪಾಕಿಸ್ತಾನಕ್ಕೆ ಗಾಬರಿ ಸ್ವಲ್ಪ ಹೋಗಿ, ಅಮಾವಾಸ್ಯೆ ರಾತ್ರಿಯಲ್ಲಿ ಸ್ಮಶಾನದಲ್ಲಿ ಸಿಕ್ಕಿದ ಒಬ್ಬ ಚಿಕ್ಕ ಬಾಲಕನ ಕೈಯಲ್ಲಿ ಟಾರ್ಚ್ ಸಿಕ್ಕಿದಾಗ ಎಷ್ಟು ಧೈರ್ಯ ಬರುತ್ತಲ್ಲ, ಆ ಥರ ಧೈರ್ಯನಾದರೂ ಬರ್ಬೋದಾ ಪಾಕಿಸ್ತಾನಕ್ಕೆ ಅನ್ನೋ ಒಂದು ಹೋಪ್ ನಮಗೆ. ಧೈರ್ಯ ಬರಲಿ ಅವರಿಗೆ ಚೂರು ಅಂತೇಳಿ, ಎಂಬೋಲ್ಡಂಡ್ ಆಗಿ ಮತ್ತೆ ಗಲಾಟೆ ಮಾಡೋಕ್ಕೆ ಬರೋಕ್ಕಲ್ಲ, ಹೆದರಿಕೆ ಹೋಗಲಿ ಅಂಥೇಳಿ. ಭಾರತ ಅಂತ ಹೇಳಿದ್ರೆ ದೆವ್ವ ಅಂತ ಹೆದರ್ಕೊಳ್ಳುತ್ತಲ್ಲ, ದೆವ್ವ ಹೋಗಲಿ ಅವರಿಗೆ ಅಂತ, ಆ ಹೆದರಿಕೆ ಅವ್ರಿಗೆ ಹೋಗಲಿ ಅಂತ. ಹಾಗಾದರೂ ಕೂಡ ತೆಪ್ಪಗಿದ್ದು ಜೀವನದಲ್ಲಿ ಉದ್ಧಾರ ಆಗೋದ್ರ ಕಡೆಗೆ ಸ್ವಲ್ಪ ಫೋಕಸ್ ಮಾಡಲಿ ಅಂಥೇಳಿ ಆ ಟರ್ಕಿ ಅವ್ರು ನೋಡಿ, ಸೌದಿ ಅವ್ರು ನೋಡಲಿ, ನಾವು ಒಂದು ದೇಶದ ಥರ ಮರ್ಯಾದೆಯಿಂದ ಬಾಳ್ಬೇಕಲ್ಲ ಅಂಥೇಳಿ ಕಲಿತಾರ ಅನ್ನೋದು ಹೋಪ್ ನಮಗೆ. ಜೊತೆಗೆ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಹೇಳಿರ್ತಾರೆ, ಅಗ್ರಿಮೆಂಟ್ ಅಂದ್ರೆ ಏನು, ಪಾಕಿಸ್ತಾನ ಉಗ್ರ ದಾಳಿ ಮಾಡಿ ಭಾರತ ಕೊಟ್ಟ ಪ್ರತಿಕ್ರಿಯೆಗೆಲ್ಲ ಸಹಾಯ ಮಾಡೋಕ್ಕೆ ಬರೋದಿಲ್ಲ ಅವರು. ಸುಮ್ಮನೆ ಪಾಕ್ ಮೇಲೆ ಯಾರೋ ಒಂದು ರಾಷ್ಟ್ರ ಆಕ್ರಮಣ ಮಾಡಿದ್ರೆ ಮಾತ್ರ. ಎಲ್ಲ ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿಗಳು ಹಿಂಗೆ, ನೇಚರ್ ಅದ್ರದ್ದು ಹಿಂಗೆ ಇರುತ್ತೆ. ಪಾಕ್ ಏನೋ ದಾಳಿ ಮಾಡಿಸ್ತು ಆಮೇಲೆ ಭಾರತ ಹೊಡಿತು ಅಂದರೆ ಅವ್ರು ಯಾರೂ ಬರೋದಿಲ್ಲ ಅದಕ್ಕೆ. ಅವರು ಕೂಡ ಹೇಳಿರ್ತಾರೆ, ನೋಡ್ರಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ ಅಂಥೇಳಿ. ಟರ್ಕಿ ಹೇಳುತ್ತೋ ಬಿಡುತ್ತೋ, ಬಟ್ ಡೆಫಿನೆಟ್ಲಿ ಸೌದಿ ಅರೇಬಿಯಾ ಅಂತೂ ಹೇಳುತ್ತೆ ಈ ವಿಚಾರದಲ್ಲಿ. ನಿಮ್ಗೆ ಆವಾಗಲೇ ಹೇಳಿದ್ವಿ, ನಮಗೂ ಸೌದಿಗೂ ಒಳ್ಳೆ ಸಂಬಂಧನೇ ಇದೆ, ಶತ್ರುವೇನಲ್ಲ, ನಾವು ಒಳ್ಳೆ ವ್ಯಾಪಾರ ಮಾಡ್ತೇವೆ, ನಾವು ಅವ್ರಿಗೆ ಬೇಕು, ಅವರು ನಮಗೆ ಬೇಕು, ಸೌದಿಯವರು ಅಲ್ವಾ. ಅವ್ರು ಹೇಳ್ತಾರೆ ಪಾಕಿಸ್ತಾನಕ್ಕೆ ಡಿಫೆನ್ಸ್ ಟ್ರೀಟಿ ಅಂತೇಳಿ ನೀವು ಬೇಕಾಬಿಟ್ಟಿ ಎಲ್ಲ ಆಡಂಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ. ಅದ್ರ ಬಗ್ಗೆ ಚರ್ಚೆ ಆಗಿರುತ್ತೆ, ಹಿಂಗಾದ್ರೆ ಏನು, ನೀವು ದಾಳಿ ಮಾಡಿಸಿದ್ರೆ ಏನು ಕತೆ, ಅವಾಗೇನು ಅನ್ನೋದೆಲ್ಲ ಡಿಸ್ಕಷನ್ ಆಗಿರುತ್ತೆ. ಸೊ ಆ ಒಂದು ಮೂಗುದಾರನಾದರೂ ಈ ಪಾಕಿಗಳ ಈ ಮುನೀರನ ಉಗ್ರ ಸೇನೆ ಮೇಲೆ ಬೀಳ್ಬೋದು ಅನ್ನೋದು ನಮ್ಮ ಲೆಕ್ಕಾಚಾರ, ಒಂದು ಹೋಪ್ ಅಷ್ಟೇ ಭಾರತೀಯರದು. ಜೊತೆಗೆ ಸ್ನೇಹಿತರೆ, ಆರಂಭದಲ್ಲೇ ಹೇಳಿದ ಹಾಗೆ ಇದು ಇಸ್ಲಾಮಿಕ್ ಜಗತ್ತನ್ನು, ಅಂದರೆ ಜಗತ್ತಿನ ಮುಸ್ಲಿಂ ಪಾಪ್ಯುಲೇಷನನ್ನು ಕ್ಲಿಯರ್ ಆಗಿ ಎರಡು ಭಾಗ ಮಾಡೋ ಒಂದು ಹೆಜ್ಜೆ ಇವರು ಮಾಡ್ಕೊಂಡಿರೋದು. ಯಾಕಂದರೆ ನೋಡಿ, ಸೌದಿ ಅರೇಬಿಯಾ ಮುಸ್ಲಿಮರ ಎಲ್ಲ ಪವಿತ್ರ ಸ್ಥಳಗಳಿರೋ ಜಾಗ, ಪಾಕಿಸ್ತಾನ ಇಡೀ ಜಗತ್ತಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇರೋ ಏಕೈಕ ಕಂಟ್ರಿ, ಟರ್ಕಿ ಪುರಾತನ ಟರ್ಕಿಶ್ ಎಂಪೈರ್ನ ಆಟಮನ್ ಎಂಪೈರ್ ಅನ್ನೋ ಒಂದು ಕನಸನ್ನು ಇವಾಗಲೂ ಇಟ್ಕೊಂಡಿರೋ ಮುಸ್ಲಿಂ ಜಗತ್ತಿನ ಲೀಡರ್ ಆಗಬೇಕು ಅನ್ನೋ ಆಸೆ ಹೊಂದಿರೋ ಟರ್ಕಿ. ಮೂರೂ ಅಬೌವ್ 90% ಸುನ್ನಿ ಮುಸ್ಲಿಂ ಪಾಪ್ಯುಲೇಷನ್ ಇರೋ ಸುನ್ನಿ ಕಂಟ್ರೀಸ್, ಇವರು ಒಂದಾಗಿದ್ದಾರೆ. ಮೇನ್ಲಿ ಅಗ್ರಿಮೆಂಟ್ ಆಗಿರೋದೇ ಶಿಯಾ ಮುಸ್ಲಿಂ ಜಗತ್ತಿನ ಕೇಂದ್ರ ಸ್ಥಾನವಾಗಿರೋ ಇರಾನ್ ಮತ್ತು ಅಲ್ಲಿ ಖಾಮನೇಯಿಗಳನ್ನು ಕೌಂಟರ್ ಮಾಡೋಕ್ಕೆ ಮಾಡ್ಕೊಂಡಿರೋದು ಇದು. ಸೊ ಇವರು ಈ ಥರ ಮಿಲಿಟರಿ ಅಲೈನ್ಸ್ ಮಾಡಿಕೊಂಡಾಗ ಮುಸ್ಲಿಂ ರಾಷ್ಟ್ರಗಳಲ್ಲೇ ಕ್ಲಿಯರ್ ಕಟ್ ಎರಡು ಗುಂಪು ರಚನೆಯಾಗಿದೆ. ಇದು ಮುಂದಿನ ದಿನಗಳಲ್ಲಿ ಜಗತ್ತಲ್ಲಿ ಇನ್ನು ಯಾವ್ಯಾವ ಥರದ ಹೊಡೆದಾಟ ನೋಡಬೇಕು ಅನ್ನೋ ಇನ್ನೊಂದು ಸಪ್ರೇಟ್ ಡಿಸ್ಕಷನ್, ಅದು ಹೊಸ ಟೆನ್ಷನ್ ಬೇರೆ ಅದೊಂದಿದೆ ಈಗ. ಇರಾನ್ ಅವ್ರು ಏನು ಹೇಳಿದ್ದಾರೆ ಗೊತ್ತಾ, ಇದು ಸುಮ್ಮನೆ ವಿಶ್ಲೇಷಣೆ ಇಲ್ಲ. ಇರಾನ್ ಅವ್ರು ಏನು ಹೇಳಿದ್ದಾರೆ ಹೇಳ್ತೀನಿ ಕೇಳಿ ಸ್ನೇಹಿತರೆ, ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಿರ್ಬೋದು. ಅಯ್ಯ ಸೌದಿಯವರೇ, ಅಮೇರಿಕದ ಜೊತೆ ಇಷ್ಟು ವರ್ಷಗಳಿಂದ ನೀವು ಡಿಫೆನ್ಸ್ ಅಗ್ರಿಮೆಂಟ್ ಮಾಡಿಕೊಂಡು ಅವರ ಆಶ್ರಯದಲ್ಲಿದ್ದೀರಿ, ಹೆಂಗೆ ಹೊಡೆದ್ವಿ ನಾವು ನಿಮಗೆ, ಆದ್ರೂ ಕೂಡ ಅಮೇರಿಕದ ಕೈಲೇ ನಿಮ್ಮನ್ನು ಕಾಪಾಡೋಕ್ಕಾಗಿಲ್ಲ, ನಮ್ಮ ಪೆಟ್ಟಿಂದ ರಕ್ಷಣೆ ಕೊಡೋಕ್ಕಾಗಲಿಲ್ಲ. ಇನ್ನು ಈ ಪಾಕಿಸ್ತಾನದವರೊಟ್ಟಿಗೆ ಟರ್ಕಿ ಒಟ್ಟಿಗೆ ಸೇರ್ಕೊಂಡು ಅದೇನು ಪ್ರೊಟೆಕ್ಷನ್ ಪಡಿತೀರಿ, ಆ ಭ್ರಮೇಲಿ ನೀವು ಇರಬೇಡಿ. ನೀವು ಬಿಹೇವ್ ಮಾಡೋಕ್ಕೆ ಕಲಿಬೇಕು ಈ ಭಾಗದಲ್ಲಿ, ನಿಮ್ಮ ನೀತಿ ಚೇಂಜ್ ಮಾಡ್ಕೊಳ್ಳಿ, ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ ಆಲ್ರೆಡಿ. ಶಿಯಾ ಇರಾನ್ ಸುನ್ನಿ ಸೌದಿಗೆ ಈ ವಾರ್ನಿಂಗನ್ನು 24 ಗಂಟೆಗಳ ಒಳಗೇನೆ ಕೊಟ್ಟಿದೆ, ಅಗ್ರಿಮೆಂಟ್ ಆಗಿದ 24 ಗಂಟೆಗಳ ಒಳಗೇನೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಥರ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡ್ತಾರೋ ಅನ್ನೋ ಆತಂಕ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ತಲುಪಿಸ್ತೀವಿ ಸ್ನೇಹಿತರೆ. ಇದು ಡೀಟೇಲ್ ಆಗಿ ಒಂದು ಅನಲೈಸ್ ಮಾಡಿ ನಿಮಗೆ ಟೋಟಲ್ ಕ್ಲಾರಿಟಿ ಕೊಡೋ ಪ್ರಯತ್ನ, ನಿಮಗೊಂದು ಕ್ಲಿಯರ್ ಐಡಿಯಾ ಬಂದಿರ್ಬೋದು ಏನು ನಡೀತು, ಭಾರತ ನಿಲುವೇನು, ಯಾಕೆ ಭಾರತ ಏನು ಮಾಡ್ಬೋದು, ಮುಂದೆ ಇದು ಈ ಮುಸ್ಲಿಂ ನ್ಯಾಟೋ ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನು ವಿಶ್ಲೇಷಿಸೋ ಪ್ರಯತ್ನ, ಡೀಪಾಗಿ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಇಂಥ ವಿಚಾರಗಳಲ್ಲಿ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ನಾವು ಸಾಕಷ್ಟು ರಿಸರ್ಚ್ ಮಾಡಿ ನಿಮಗೆ ಈ ಡೀಪ್ ಮಾಹಿತಿಯನ್ನು ತಲುಪಿಸೋ ಪ್ರಯತ್ನ ಮಾಡಿರ್ತೀವಿ. ನೀವು ಇದನ್ನು ತಲುಪಿಸಿದ್ರೆ, ಎಲ್ಲರಿಗೂ ಇದನ್ನು ನೀವು ರೀಚ್ ಮಾಡಿಸಿ ಅವ್ರಿಗೂ ಈ ನಾಲೆಜ್ ಸಿಕ್ಕಿದ್ರೆ ನಮಗದು ಸಾರ್ಥಕ ಆಗುತ್ತೆ ನಾವು ಮಾಡಿರೋ ಕೆಲಸ. ಹಾಗೂ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಕಮ್ಯುನಿಟಿಯ ಭಾಗ ಆಗ್ಬೋದು. ಅಲ್ಲೂ ಕೂಡ ನಾವು ಇಂತಹದ್ದೇ ಎಸ್ಪೆಷಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರುವಂಥ ನಾಲೆಜ್, ಲೈಫ್ ಸ್ಟೈಲ್ ಚೇಂಜಸ್, ಈ ರೀತಿ
ಅಮೂಲ್ಯ ಮಾಹಿತಿಯನ್ನು ಮೆಂಬರ್ಗಳಿಗೆ ಮಾತ್ರ ಸಪ್ರೇಟಾಗಿ ಕೊಡ್ತಾ ಇದ್ದೀವಿ. ನೋಡಿ, ಇಲ್ಲಿ ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ ಕಾಣುತ್ತೆ 100 ವೀಡಿಯೋಸ್ ಆಲ್ರೆಡಿ ಪಬ್ಲಿಷ್ ಆಗಿದ್ದಾವೆ. ಇನ್ನು ಮುಂದೆನೂ ನಿರಂತರವಾಗಿ ಅಲ್ಲಿ 100 ವೀಡಿಯೋಸ್ ಬರ್ತಾನೆ ಇರ್ತವೆ. ಸೊ ನೀವು ಚೆಕ್ ಮಾಡ್ಬೋದು. ನಿಮಗೆ ಇದರಲ್ಲಿ ಯೂಸ್ಫುಲ್ ಇದೆ, ವ್ಯಾಲ್ಯೂ ಇದೆ ಅಂತ ಅನ್ಸಿದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ನ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್ ನೋಡ್ಬೋದು. ಅಷ್ಟು ಮಾತ್ರ ಅಲ್ಲ, ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ಸನ್ನು ಕೂಡ ನೀವು ಪಡಿಬೋದು ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.